ಕಬ್ಬು ಬೆಳೆಗಾರರ ಸಮಸ್ಯೆ. ಕೇಂದ್ರ ಸರ್ಕಾರದವರು FRP ಅನ್ನು ನಿಗದಿ ಮಾಡೋರು, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್, FRP ಅದನ್ನು ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಈ ವರ್ಷಕ್ಕೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು 10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ ಒಂದು ಟನ್ನಿಗೆ 3,550 ರೂಪಾಯಿ. ಅದು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ 3,550 ರೂಪಾಯಿ. 10.25 ಇಳುವರಿ ಇರೋದಕ್ಕೆ ರೈತರು ಡಿಮ್ಯಾಂಡು ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ 3,500 ರೂಪಾಯಿ ಕೊಡಬೇಕು ಅಂತ ಒಂದು ಟನ್ನಿಗೆ. ನಾನು ಬಹಳ ಹೆಚ್ಚು ಬೆಳಗಾಂನವರು, ಬಿಜಾಪುರದವರು, ಬಾಗಲಕೋಟೆಯವರು, ಆಮೇಲೆ ಗದಗ್ನವರು, ಹಾವೇರಿಯವರು, ಉತ್ತರ ಕರ್ನಾಟಕದ ಕಡೆ ಗುಲ್ಬರ್ಗ, ಬೀದರ್ ಇಲ್ಲೆಲ್ಲ ಚಳವಳಿ ಮಾಡ್ತಾ ಇದ್ರು ರೈತರು. ನಾನು ಒಂದಿನ ರೈತ ಮುಖಂಡರುಗಳನ್ನ ಸಭೆ ಮಾಡಿದೆ, ಜೊತೆಗೆ ಫ್ಯಾಕ್ಟರಿ ಓನರ್ಸ್ ಅವ್ರ ಜೊತೆ ಕೂಡ ಸಭೆ ಮಾಡಿದೆ. ಅಂದ್ರೆ ಪ್ರತ್ಯೇಕ ಮೀಟಿಂಗ್ ಮಾಡಿದೆ. ರೈತ ಮುಖಂಡರುಗಳು ಜೊತೆ ಫ್ಯಾಕ್ಟರಿ ಓನರ್ಸು. ಕರ್ನಾಟಕದಲ್ಲಿ 81 ಫ್ಯಾಕ್ಟರಿಗಳಿದಾವೆ. ಅದರಲ್ಲಿ ಒಂದು ಗೌರ್ಮೆಂಟ್, ಮಂಡ್ಯ ಮೈ ಶುಗರ್ ಫ್ಯಾಕ್ಟರಿ ಇದೆಯಲ್ಲ, ಅದು ಗೌರ್ಮೆಂಟ್ದು. 11 ಕೋಆಪರೇಟಿವ್ ನಲ್ಲಿ ಇರ್ತಕ್ಕಂಥವು. ಇನ್ನು ಉಳಿದದು ಪ್ರೈವೇಟ್ ಫ್ಯಾಕ್ಟರಿಗಳು, ಖಾಸಗಿ ವಲಯದಲ್ಲಿ ಇರ್ತಕ್ಕಂಥ ಫ್ಯಾಕ್ಟರಿಗಳು. ಒಟ್ಟು 81 ಫ್ಯಾಕ್ಟರಿಗಳಿರ್ತವೆ. ಎಲ್ಲರೂ ಬಂದಿದ್ರು, 81 ಫ್ಯಾಕ್ಟರಿಯವರು ಬಂದಿದ್ರು. ಅವ್ರಿಗೆ ಹೇಳಿದೆ, ನೀವು ನೋಡಪ್ಪ, ರೈತರು 3,500 ಕೇಳ್ತಾ ಇದ್ದಾರೆ, ನೀವು ಕೊಡ್ಲೇಬೇಕು ಅಂತ. ಅದಕ್ಕಿಂತ ಹಿಂದೆ ನಾನು ಮೀಟಿಂಗ್ ಗಿಂತ ಮುಂಚಿತವಾಗಿ ಬೆಳಗಾಂ DC ಏನ್ ಮಾಡಿದ್ರು, ನಮ್ಮನ್ನು ಕನ್ಸಲ್ಟ್ ಮಾಡಿದ್ರು. 10.25ಕ್ಕೆ 3,100 ಕೊಡ್ತೀವಿ, 11.25ಕ್ಕೆ 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವ್ರಿಗೆ ಪ್ರತ್ಯೇಕವಾಗಿ ಮೀಟಿಂಗ್ಗಳು ಮಾಡಿ ರೈತ ಮುಖಂಡರುಗಳ ಜೊತೆ, ಫ್ಯಾಕ್ಟರಿಗಳ ಜೊತೆ 100 ರೂಪಾಯಿನ ಹೆಚ್ಚು ಮಾಡಿದೆ. 3,300 ರೂಪಾಯಿ 11.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ, 11.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,300, 10.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,200 ಅಂತ ನಿಗದಿ ಮಾಡಿದೆ. ಕೊನೆಗೆ ಒಪ್ಕೊಂಡು ರೈತರು ಅರೆ ಮನಸ್ಸಿನಿಂದ ಒಪ್ಕೊಂಡು ಚಳವಳಿಯನ್ನು ವಾಪಸ್ ತಗೊಂಡ್ರು. ಮುಧೋಳ್ನವರು ಅಲ್ಲಿ ಕಂಪೇರಿಟಿವ್ಲಿ ಇಳುವರಿ ಬೆಳಗಾಂಗಿಂತ ಕಡಿಮೆ. ನಮ್ಮಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇಳುವರಿ ಜಾಸ್ತಿ, ಆಮೇಲೆ ಕಾವೇರಿನಲ್ಲಿ ಕಡಿಮೆ, ಕೃಷ್ಣಾ ಬೇಸಿನ್ನಲ್ಲಿ ಇಳುವರಿ ಜಾಸ್ತಿ, ಮಲಪ್ರಭಾ ಬೇಸಿನ್ನಲ್ಲಿ ಇಳುವರಿ ಕಡಿಮೆ, ಕಾವೇರಿ ಬೇಸಿನ್ನಲ್ಲಿ ಇಳುವರಿ ಕಡಿಮೆ. ಈಗ ನಮ್ಮ ಕಡೆ ಮಂಡ್ಯ ಇದರಲ್ಲೆಲ್ಲ 8.5, 9.5 ಅದೇ ಹೈಯೆಸ್ಟ್. ಇಲ್ಲಿ ಮಹಾರಾಷ್ಟ್ರದಲ್ಲಿ 14ವರೆಗೂ ಇರ್ತದೆ ಇಳುವರಿ, 14ವರೆಗೂ ಇರ್ತದೆ. ನಮ್ಮಲ್ಲೂ ಕೂಡ 13ವರೆಗೂ, 13ಗಿಂತ ಹೆಚ್ಚಾಗಿ ಇಳುವರಿ ಇರ್ತಕ್ಕಂಥ ಕಬ್ಬು ಬೆಳೀತಕ್ಕಂಥ ಪ್ರದೇಶ ಇದೆ. ಸೊ ಅದನ್ನ ಹೇಳಿದ್ದೀವಿ ಒಂದು. ಸೊ ಮುಖ್ಯವಾಗಿ FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಶುಗರ್ ಪ್ರೈಸ್ ಇದೆಯಲ್ಲ, MSP ಶುಗರ್ ಪ್ರೈಸ್, ಕಬ್ಬಿನ ಶುಗರ್ ಇದೆಯಲ್ಲ, ಅದಕ್ಕೆ MSP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 2019ರಲ್ಲಿ 31 ರೂಪಾಯಿ ನಿಗದಿ ಮಾಡಿದ್ರು. 1 kg ಸಕ್ಕರೆಗೆ 31 ರೂಪಾಯಿ ಮಾಡಿದ್ರು. ರೈತರು ಕೇಳೋದು ಏನಪ್ಪಾ ಅಂತಂದ್ರೆ 41 ರೂಪಾಯಿ ಮಾಡಬೇಕು 1 kg ಸಕ್ಕರೆಗೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದನ್ನ ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ. ಆಮೇಲೆ ಎಥನಾಲ್ ಇದೆಯಲ್ಲ, ನಮ್ಮ ಕೆಪಾಸಿಟಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ 272 ಕ್ರೋರ್ ಲೀಟರ್, 272 ಕ್ರೋರ್ ಲೀಟರ್. ನಮಗೆ ಅಲಾಟ್ ನಮಗೆ ನಿಗದಿ ಮಾಡಿರ್ತಕ್ಕಂಥದ್ದು 133 ಕೋಟಿ ಲೀಟರ್. ಸೊ ದಟ್ ಮೀನ್ಸ್ ಟು ಸೇ 50% ಆಫ್ ದಿ ಟೋಟಲ್ ಕೆಪಾಸಿಟಿ. ಈ ಆಯಿಲ್ ಕಂಪ್ನಿಯವರು ತಗೋತಾರಲ್ಲ, ಅದನ್ನ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪಾತ್ರ ಏನಿಲ್ಲ ಅದರಲ್ಲಿ. ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ. ಆಮೇಲೆ ರಫ್ತು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ 10 ಲಕ್ಷ 1 ಮಿಲಿಯನ್ ಮೆಟ್ರಿಕ್ ಟನ್
ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಮಿಲಿಯನ್ ಮೆಟ್ರಿಕ್ ಟನ್. ನಾವು 6 ಕೋಟಿ ಚಿಲ್ಲರೆ ಮೆಟ್ರಿಕ್ ಟನ್ ಅನ್ನ ಮಾಡ್ತೀವಿ. ನಾವು ಕೊಟ್ಟಿರೋದು ಬರೀ 10 ಲಕ್ಷ ಟನ್ ಮಾತ್ರ ರಫ್ತು ಮಾಡಕ್ಕೆ ಅವಕಾಶ ಸಿಕ್ಕಿರೋದು. ಕನಿಷ್ಠ ಪಕ್ಷ ಅದನ್ನ 20-25 ಲಕ್ಷ ಮೆಟ್ರಿಕ್ ಟನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ FRP ನಿಗದಿ ಮಾಡುವಾಗ ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀವಿ.